ಯೇಸುವಿನಲ್ಲಿರುವ ಸತ್ವೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುತ್ತದೆ. ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರವಿನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಿದರೂ ಪಾಪ ಮಾಡಬೇಡಿರಿ. ಸೂರ್ಯನ ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕೊರತೆಯಲ್ಲಿರುವವರಿಗೆ ಕೊಡೋದಕ್ಕೆ ಅವನಿಂದ ಆಗೋದು. ನಿಮ್ಮ ಬಾಯೊಳಗಿನಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಆದರೆ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಒಳ್ಳೆಯ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಮಾಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಲಿ ಎಂಬುದಾಗಿ. ನಾವು ಈ ಒಂದು ಭಾಗಕ್ಕೆ ಬರುವಾಗ ಇದರಲ್ಲಿ ಮುಖ್ಯವಾದಂಥ ವಚನ ನೋಡ್ತೇವೆ. 30ನೇ ವಚನ ಏನಂದರೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಈ ಒಂದು ಬೋಧನೆ ಅನೇಕ ಸಾರಿ ಈ ವಾಕ್ಯ ಭಾಗಕ್ಕೆ ಅನುಗುಣವಲ್ಲದೆ ನಾವು ತೆಗೆದುಕೊಳ್ತೇವೆ. ಯಾಕಂದರೆ ಹೇಗೋ ಅದು ಒಂದು ಬೋಧನೆ ಉಂಟು, ಏನಂತಾರೆ, ದೇವರ ಆತ್ಮನನ್ನು ದುಃಖಪಡಿಸಬಾರದೆಂಬುದಾಗಿ. ಅಂದರೆ ಇಲ್ಲಿ ಮೊದಲನೇದಾಗಿ ನೋಡುವಾಗ ದೇವರ ಆತ್ಮನು ನಮ್ಮಲ್ಲಿ ಬಂದು ವಾಸ ಮಾಡುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ರಕ್ಷಕನಾಗಿ ಅಂಗೀಕರಿಸಿದ ಕ್ಷಣದಿಂದ. ಆದರೆ ಇದರಲ್ಲಿ ಈ ಒಂದು ವಚನದ ಮೂಲಕವಾಗಿ ಇನ್ನೊಂದು ವಿಶೇಷವಾದಂಥ ಒಂದು ತಿಳುವಳಿಕೆ ದೇವರ ಆತ್ಮನ ಬಗ್ಗೆ ತಿಳಿಸಿರುವಂಥದ್ದು ಅಂದರೆ, ದೇವರ ಆತ್ಮನು ಒಂದು ಶಕ್ತಿ ಅಲ್ಲ, ಅಥವಾ ಒಂದು ರೀತಿ ಅದು ಇದು ಅಂತ ಹೇಳಿ ಮಾತಾಡುವಂತೆ ಅಲ್ಲ. ಇವತ್ತು ಅನೇಕರು ಬೇಕೆಂದು ಅಲ್ಲಗಳೆಯುವಂಥವರಾಗಿದ್ದಾರೆ. ದೇವರ ತ್ರೈಕತ್ವವನ್ನು ಅಲ್ಲಗಳೆಯುತ್ತಾರೆ. ನಾನು ಯಾವುದಾದ್ರು ವಾಕ್ಯ ಬರೆದಾಗ ಒಬ್ಬನು ಯಾವಾಗಲೂ ಅದಕ್ಕೆ ವಿರೋಧವಾಗಿ ಬರ್ತಾ ಇರ್ತಾರೆ. ಇದು ತಪ್ಪು ಬೋಧನೆ, ತ್ರೈಕತ್ವ ಅನ್ನೋಂಥದ್ದು ತಪ್ಪು ಬೋಧನೆ ಅಂತ ಹೇಳುವಂಥದ್ದು. ಹೇಗೂ ಕೆಲವರ ಪ್ರಕಾರ ಪರಿಶುದ್ಧಾತ್ಮನು ಅಂದರೆ ಒಂದು ಶಕ್ತಿ ಅಷ್ಟೇ, ಶಕ್ತಿ ಎಂಬುದಾಗಿ ಅವರು ಅದನ್ನು ತಿಳಿದುಕೊಂಡಿದ್ದಾರೆ. ಅಂದರೆ ದೇವರ ತ್ರೈಕತ್ವವನ್ನು ಅವರು ಅಲ್ಲಗಳೆಯುತ್ತಾರೆ. ಹಾಗೆ ಅವರು ಬೇಕೆಂತ ಹೇಳಿ ತ್ರೈಕತ್ವವನ್ನು ಅಲ್ಲಗಳೆಯುವಂಥ ಕೆಲವರು ಇದ್ದಾರೆ. ಇನ್ನು ಕೆಲವರು ಪರಿಶುದ್ಧಾತ್ಮನ ಬಗ್ಗೆ ತ್ರೈಕ ದೇವರು ಅಂತ ಹೇಳ್ತೇವೆ, ಆದರೆ ಮಾತಾಡುವಾಗ ಆತನ ಬಗ್ಗೆ ಮಾತಾಡುವಾಗ ಅದು ಅಥವಾ ಬಂತು ಹೋಯಿತು ಆ ರೀತಿ ಮಾತಾಡ್ತೇವೆ. ಅಂದರೆ ಈ ರೀತಿಯಲ್ಲಿಯೂ ತಪ್ಪಾಗಿರುವಂತ ನೋಡ್ತೇವೆ. ಅದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರವೇ ಇಲ್ಲಿ ದೇವರು ವಾಕ್ಯದಲ್ಲಿ, ಯಾಕಂದರೆ ರೋಮ 8 ನೋಡುವಾಗ ಅಲ್ಲಿ ಒಂದು ರೀತಿ ವ್ಯಕ್ತಿತ್ವ ಇಲ್ಲದ ಹಾಗೆ ವಾಕ್ಯ ಬರೆದಿರುವಂತ ನೋಡ್ತೇವೆ. ಆದರೆ ಇಲ್ಲಿ ಅದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರವೇ ಆತನು ಬರೆದಿದೆ. ಅಂದರೆ ದೇವರ ಪವಿತ್ರಾತ್ಮನು ಇಲ್ಲಿ ನೋಡ್ತೇವೆ, ಆತನು ಒಂದು ಶಕ್ತಿ ಅಲ್ಲ ಅಥವಾ ಒಂದು ವಸ್ತುವಾಗಿ ಅಲ್ಲ, ಹೊರತು ಆತನು ವ್ಯಕ್ತಿಯಾಗಿದ್ದಾನೆ. ಒಂದು ವಸ್ತುವಾಗಲಿ ಅಥವಾ ಒಂದು ಶಕ್ತಿ ಆಗಲಿ ಅದಕ್ಕೆ ಯಾವ ಭಾವನೆಗಳಿಲ್ಲ. ಅದಕ್ಕೆ ಕೋಪವಾಗಲಿ ಸಂತೋಷವಾಗಲಿ ಅಥವಾ ಇನ್ನೇನಾಗಲಿ ಆಗಲ್ಲ. ಬದಲಾಗಿ ವ್ಯಕ್ತಿಗೆ ಮಾತ್ರವೇ ಆ ಒಂದು ಅನುಭವ ಇರುವಂಥ ನೋಡ್ತೇವೆ. ಮತ್ತು ಯಾರು ಅಂತ ಗುಣಲಕ್ಷಣ ಹೊಂದಿದ್ದಾರೋ ಅವರನ್ನೇ ವ್ಯಕ್ತಿ ಎಂಬುದಾಗಿ ಕರೆಯುತ್ತಾರೆ. ದೇವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಮತ್ತು ತ್ರೈಕತ್ವದಲ್ಲೂ ಕೂಡ 3 ವ್ಯಕ್ತಿಗಳು ಒಬ್ಬನೇ ದೇವರು. ಅದನ್ನು ನಮ್ಗೆ ಅರ್ಥ ಆಗಲ್ಲ. ಅದು ಸುಮ್ಮನೆ ಕೆಲವು ಸಾರಿ ಹಾಗೆ ನಾವು ಆ ಪದಗಳನ್ನು ಉಪಯೋಗಿಸ್ತಿರ್ತೇವೆ. ಆದರೆ ದೇವರು ಒಬ್ಬನೇ ದೇವರು, 3 ವ್ಯಕ್ತಿಗಳು. 3 ವ್ಯಕ್ತಿಗಳಲ್ಲಿ ತಂದೆಯಾದ ದೇವರ ಬಗ್ಗೆ ನಮ್ಗೆ ಗೊತ್ತುಂಟು, ಆತನು ವ್ಯಕ್ತಿಯಾಗಿದ್ದಾನೆ ಅಂತೇಳಿ. ಕರ್ತನಾದ ಯೇಸು ಕ್ರಿಸ್ತನಾದರೂ ದೈವತ್ವವನ್ನು ನಮಗೆ ಪರಿಚಯ ಮಾಡೋದಕ್ಕೋಸ್ಕರವೇ ಯಾವ ದೇವಕುಮಾರನ ಹೇಳ್ತಾನೆ, ದೇವರನ್ನು ಯಾರೂ ಎಂದೂ ನೋಡಿಲ್ಲ, ಕಂಡಿಲ್ಲ ಮತ್ತು ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಾಗ, ಆ ಕಣ್ಣಿಗೆ ಕಾಣದಿರುವಂಥ ಆತ್ಮಸ್ವರೂಪನಾದ ದೇವರ ಒಂದು ಏನಂತಾರೆ ಸ್ವರೂಪವನ್ನು ನಮಗೆ ತೋರ್ಪಡಿಸೋದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಅಥವಾ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದನು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವೆಲ್ಲ ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ. ಆತನು ಪರಿಪೂರ್ಣ ಮನುಷ್ಯನಾಗಿ ಆತನು ಬಂದನು. ಪರಿಪೂರ್ಣ ದೇವರಾಗಿರುವ ಆತನು, ಅದನ್ನು ನಾವು ಕೆಲವು ದಿವಸಗಳಿಂದ ನೋಡಿದ್ದೇವೆ. ಆದರೆ ಪರಿಪೂರ್ಣ ಮನುಷ್ಯನಾಗಿ ಬಂದನು ಮತ್ತು ಪರಿಪೂರ್ಣ ಆತನ ವ್ಯಕ್ತಿತ್ವವನ್ನು ತೋರ್ಪಡಿಸಿರುವಂತ ನೋಡ್ತೇವೆ. ಈಗ ದೇವರ ಬಗ್ಗೆ, ಕುಮಾರನ ಯೇಸು ಕ್ರಿಸ್ತನ ಬಗ್ಗೆ ಯಾವುದೇ ಒಂದು ಸಂದೇಹವಿಲ್ಲ. ಆದರೆ ಪರಿಶುದ್ಧಾತ್ಮನ ಬಗ್ಗೆ ಬರುವಾಗ ಅನೇಕ ಸಾರಿ ಆತನನ್ನು ವ್ಯಕ್ತಿ ಅಂತ ಹೇಳಿ ನಾವು ಗುರುತಿಸದೆ, ವ್ಯಕ್ತಿಯಾಗಿ ಸಂಬೋಧಿಸದೆ ಒಂದು ಶಕ್ತಿಯಾಗಿಯೇ ಅನೇಕ ಸಾರಿ ನೋಡ್ತೇವೆ.
ಅದರಲ್ಲಿ ವಿಶೇಷವಾಗಿ ಅಪೊಸ್ತಲ ಕೃತ್ಯ 2ನೇದಲ್ಲಿ ನೋಡೋ ಪ್ರಕಾರ ಪರಿಶುದ್ಧಾತ್ಮ ಬಂದಾಗ ಎಲ್ಲರ ತಲೆ ಮೇಲೆ ಬೆಂಕಿಯ ನಾಲಿಗೆಯಂತೆ ಆತನು ಕಾಣಿಸ್ಕೊಂಡನು ನೋಡುವಾಗ ಅದಕ್ಕೆ ಕೇವಲ ಬೆಂಕಿ ಅಂತೇಳಿ ಬೆಂಕಿ ಬಂತು ಹೋಯ್ತು ಅಂತೇಳಿ ಮಾತಾಡೋಂಥವ್ರು ಕೂಡ ಅನೇಕರು. ಯಾಕಂದ್ರೆ ಅವರ ಪ್ರಜ್ಞೆಯಲ್ಲಿಯೇ ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಅನ್ನೋಂಥದ್ದು ಅವರಿಗಿಲ್ಲ. ಮತ್ತು ಹಾಗೆ ತ್ರೈಕತ್ವವನ್ನು ಅನೇಕರಿಗೆ ಅರ್ಥ ಅಂದ್ರೆ ನಮಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಇರುವಿಕೆ ನಮ್ಮ ಜ್ಞಾನ ನಮ್ಮ ತಿಳುವಳಿಕೆಗಿಂತ ಹೆಚ್ಚಿನದಾಗಿರೋಂಥ ನೋಡ್ತೇವೆ. ಹೀಗಿರುವಾಗ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ ಹೇಳುವಾಗಲೇ ಈ ವಾಕ್ಯದ ಮೂಲಕವಾಗಿ ಪವಿತ್ರ ಆತ್ಮನು ವ್ಯಕ್ತಿಯಾಗಿದ್ದಾನೆ ಮತ್ತು ಆತನು ತ್ರೈಕ ವ್ಯಕ್ತಿತ್ವದಲ್ಲಿ ಆತನೊಬ್ಬ ವಿಭಿನ್ನವಾದಂಥ ಪ್ರತ್ಯೇಕವಾದಂಥ ವ್ಯಕ್ತಿಯಾಗಿದ್ದಾನೆ ಮತ್ತು ಆತನು ದುಃಖಕ್ಕೆ ಒಳಗಾಗುವಂಥ ಸಂಗತಿಗಳು ಉಂಟು ಅಂತ ಹೇಳಿ ಈ ವಾಕ್ಯದಿಂದ ತಿಳಿಯಪಡಿಸಬಹುದು. ಸೊ ಪರಿಶುದ್ಧಾತ್ಮನ ಇರುವಿಕೆ ಅತಿ ಆಶ್ಚರ್ಯವಾಗಿರುವಂಥದ್ದು. ಪರಿಶುದ್ಧಾತ್ಮ ಬಗ್ಗೆ ನೋಡ್ಬೇಕಾದ್ರೆ 139ನೇ ಕೀರ್ತನೆಯಲ್ಲಿ ನೋಡ್ತೇವೆ, ನಿನ್ನ ಆತ್ಮನಿಗೆ ತಪ್ಪಿಸ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ, ಅಲ್ಲಿ ದಾವಿದನ ಪ್ರಶ್ನೆ ಕೇಳ್ತಾರೆ ನೋಡ್ತೇವೆ. ಅಂದ್ರೆ ಅಸಾಧ್ಯವರು, ನನಗೆ ಎಲ್ಲಿ ಹೋದ್ರೂ ಕೂಡ ನೀನು ಅಲ್ಲಿರುತ್ತಿ, ಎಲ್ಲಾ ಕಡೆಗಳಲ್ಲಿ ನೀನು ಜೀವಿಸುವಾತನಾಗಿದ್ದಿ. ಆದರೆ ಆ ಪರಿಶುದ್ಧಾತ್ಮನೇ ಹಾಗೆ ಜೀವಿಸುವಂತ ಪರಿಶುದ್ಧಾತ್ಮನು ನೋಡ್ತೇವೆ ಒಬ್ಬೊಬ್ಬ ವ್ಯಕ್ತಿಯ ದೇಹವನ್ನು ತನ್ನ ಆಲಯವನ್ನು ಆಗಿ ಮಾಡಿಕೊಂಡು ಆತನು ಅವರಲ್ಲಿ ನೆಲೆಯಾಗಿ ನೆಲೆಸುತ್ತಾ ಇದ್ದಾನೆ. ಅದು ನಮಗೆ ಆಶ್ಚರ್ಯಕರವಾದ ಸಂಗತಿ. ದೇವರೊಬ್ಬನೇ ಎಲ್ಲ ಕಡೆ ಇರ್ತಾನೆ, ಆದರೆ ಆ ದೇವರು ಪ್ರತಿ ಯೇಸುಕ್ರಿಸ್ತರನ್ನು ರಕ್ಷಕನಾಗಿ ಅಂಕರಿಸಿರುವಂಥ ವ್ಯಕ್ತಿಯಲ್ಲಿ, ರಕ್ಷಣೆ ಹೊಂದಿರುವಂಥ ವ್ಯಕ್ತಿಯಲ್ಲಿ, ದೇವರ ಮಗಳಾಗಿರುವಂಥ ವ್ಯಕ್ತಿಯಲ್ಲಿ ಆತನು ಬಂದು ನೆಲೆಸಿದ್ದಾನೆ. ಮತ್ತು ಅದನ್ನು ಬಂದಾಗ ನೆಲೆಸಿದಾಗ ಅದಕ್ಕೆ ಯಾವುದೇ ವಿಶೇಷವಾದಂಥ ಅನುಭವಗಳಿಲ್ಲ. ಅಲ್ಲಾಡುವಂಥದ್ದಾಗಲಿ ಅಥವಾ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದಾಗಲಿ ಅದರಿಂದ ಬರುವ ಆತನಲ್ಲ. ಯಾವ ಕ್ಷಣದಲ್ಲಿ ನಾವು ಕರ್ತನಾದ ಯೇಸು ನಮ್ಮ ರಕ್ಷಕನಾಗಿ ಅಂಗೀಕರಿಸ್ತೇವೋ ಆ ಕ್ಷಣದಿಂದ ದೇವರಾತ್ಮ ನಮ್ಮಲ್ಲಿ ಇದ್ದಾನೆ ಅಂತ ಹೇಳಿ ಯಾವ ಅನುಭವದಿಂದ ಅಲ್ಲ, ಆದರೆ ದೇವರ ವಾಕ್ಯ ಹೇಳೋದ್ರ ಮುಖಾಂತರ ನಮಗೆ ಅದರ ತಿಳುವಳಿಕೆ ಬಂದಿದೆ, ಬೋಧನೆ ಅಂತ ನೋಡ್ತೇವೆ. ಹೀಗೆ ಆತನು ನಮ್ಮಲ್ಲಿ ಬಂದು ಆತನು ಜೀವಿಸುವಾಗ ಅದರ ಜೊತೆಯಲ್ಲಿ ಆತನೇ ಈ ವಾಕ್ಯ ನೋಡುವಾಗ ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ. ನಮ್ಮಲ್ಲಿ ಆತನು ವಾಸ ಮಾಡುವ ಆತನಾಗಿದ್ದಾನೆ ಮತ್ತು ಆತನು ವಿಮೋಚನೆ ದಿನಕ್ಕಾಗಿ ಆತನ ಮುದ್ರೆಯನ್ನು ಹೊಂದಿದ್ದೇವೆ. ಮುದ್ರೆಯ ಬಗ್ಗೆ ನಾವು ಕೆಲವು ತಿಂಗಳ ಹಿಂದೆ ನೋಡಿದ್ದೇವೆ. ನಾವು ದೇವರು ನಮ್ಮ ಮೇಲೆ ತನ್ನ ಯಜಮಾನತ್ವವನ್ನು ಸೂಚಿಸ್ತಾನೆ ಅಥವಾ ಯಜಮಾನತ್ವವನ್ನು ಆತನು ಗುರುತಿಸಿದ್ದಾನೆ. ನಾವು ಆತನವರಾಗಿದ್ದೇವೆ. ಮತ್ತಿನ್ನೊಂದು ಕಡೆ ನೋಡ್ತೇವೆ ಹೇಗೂ ಕರ್ನಾಟಕ ರಕ್ತವನ್ನು ಕ್ರಯವಾಗಿ ಕೊಟ್ಟುಕೊಂಡು ದೇವರ ಸ್ವತ್ತನ್ನಾಗಿ ಸ್ವಾಸ್ಥ್ಯವನ್ನಾಗಿ ಮಾಡಿದ್ದಾನೆ. ಪರಿಶುದ್ಧಾತ್ಮನು ಅಲ್ಲಿ ಬಂದು ವಾಸ ಮಾಡುವಾಗ ಆತನು ಕೇವಲ ಸುಮ್ಮನೆ ವಾಸ ಮಾಡುವಂಥದ್ದಷ್ಟೇ ಅಲ್ಲ, ಆದರೆ ನಮ್ಮನ್ನು ಈ ಲೋಕದಿಂದ ತಂದೆಯ ಬಳಿಗೆ ಕರೆದುಕೊಂಡು ಹೋಗುವವರೆಗೂ ಆತನು ಮುಂಗಡ ಒಂದು ಪತ್ರವಾಗಿ ಅಥವಾ ಅಗ್ರಿಮೆಂಟ್ ಆಗಿ ಅಥವಾ ಅಡ್ವಾನ್ಸ್ ಡೆಪಾಸಿಟ್ ಪೇಮೆಂಟ್ ರೀತಿಯಲ್ಲಿ ಆತ ನಮಗೆ ಕೊಡಲ್ಪಟ್ಟಿದ್ದಾನೆ ಅಂತ ಹೇಳಿ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. 1ನೇ ಅಧ್ಯಾಯ 13ನೇ ವಚನ, ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾದ ನೀವೂ ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರ ವಾಕ್ಯ ಹೇಳೋದು ನಮ್ಗೆ ಗೊತ್ತಾಗುತ್ತೆ. ನಾವು ಪವಿತ್ರಾತ್ಮನಿಂದ ಮುದ್ರೆಯನ್ನು ನಾವು ಹೊಂದಿದ್ದೇವೆ. ಆತನ ಮಹಿಮೆ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆ ಆಗುವ ತನಕ ಆತನು ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ಸೊ ಪರಿಶುದ್ಧಾತ್ಮನಲ್ಲಿ ನಮ್ಮನ್ನು ದೇವರ ಬಳಿಗೆ ಕರ್ಕೊಂಡು ಹೋಗೋದಕ್ಕೆ ಆತನು ಒಂದು ರೀತಿಯಲ್ಲಿ ಸಂಚಕಾರನಾಗಿದ್ದಾನೆ ಅಂತ ಹೇಳ್ತಾನೆ. ಮತ್ತು ಆತನು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹೀಗಿರುವಾಗ ದೇವರು ದುಃಖ ಪಡುವಂಥ ರೀತಿಯಲ್ಲಿ, ಅಂದ್ರೆ ತಂದೆಯಾದ ದೇವರು ಇಸ್ರೇಲರ ಬಗ್ಗೆ ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಅವರು ತಂದೆಯಾದ ದೇವರು ಇಸ್ರೇಲರ ಬಗ್ಗೆ ಆತನು ದುಃಖ ಪಟ್ಟರು. ಇಲ್ಲಿ 30ನೇ ವಚನ ಎಫೆಸಕ್ಕೆ ಬರುವಾಗ ಇಲ್ಲಿ ಕೂಡ ನೋಡ್ತೇವೆ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ದುಃಖಪಟ್ಟರು. ಯೋಹಾನ ಸುವಾರ್ತೆ 11ನೇದಲ್ಲಿ ನೋಡ್ತೇವೆ ಮತ್ತು ಬೇರೆ ಕಡೆಗಳಲ್ಲಿ ನೋಡ್ತೇವೆ. ಯೋಹಾನ ಸುವಾರ್ತೆ 11ನೇದಲ್ಲಿ ನೋಡುವಾಗ ಜನರ ಅಪನಂಬಿಕೆ ಅನ್ಕೊಂಡು ಆತನು ದುಃಖಪಟ್ಟನು. ಮತ್ತೊಂದು ಸಾರಿ ನೋಡ್ತೇವೆ ಯೆರೂಸಲೇಮನ್ನು ಕಂಡು ಆತನು ದುಃಖಪಟ್ಟನು, ಹೇಗೆ ನಾಶವಾಗಿ ಹೋಗ್ತದಲ್ಲ ಅಂತೇಳಿ. ಅಂದ್ರೆ ಆತನ ವ್ಯಕ್ತಿಯಾಗಿದ್ದನು, ಆತನು ದುಃಖಪಟ್ಟನು. ಹಾಗೆಯೇ ಪರಿಶುದ್ಧಾತ್ಮನು ಕೂಡ ದುಃಖ ಪಡುವುದರ ಬಗ್ಗೆ ಇಲ್ಲಿ ಹೇಳಿರುವಂತ ನೋಡ್ತೇವೆ. ಆದ್ರೆ ಅದರ ದುಃಖ ಪಡೋದ್ರ ಬಗ್ಗೆ ಇನ್ನು ವಿಶೇಷವಾದ ಸಂಗತಿ ನೋಡ್ತೇವೆ. ಹಾಗಿರುವಾದ್ರೆ ಈ ಒಂದು ಭಾಗ ಇದ್ದಕ್ಕಿದ್ದ ಹಾಗೆ ಪೌಲನು ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ ಹೇಳುವಾಗ ನಾವು ಇನ್ನೂ ಅನೇಕ ಬೇರೆ ಬೇರೆ ಪತ್ರಿಕೆಗಳಿಂದ ಎಷ್ಟೋ ವಾಕ್ಯ ತಗೊಂಡು ನಾವೇನು ಧ್ಯಾನ ಮಾಡೋದಕ್ಕಿಂತ ಹೆಚ್ಚಾಗಿ ಇದ ವಾಕ್ಯ ಭಾಗದಲ್ಲೇ ಇರುವ ಹಾಗೆ ಆತ್ಮ ಹೇಳ್ತಾನೆ. ಏನಂದ್ರೆ ನಾವು ಪವಿತ್ರಾತ್ಮ ದುಃಖಪಡಿಸೋದಕ್ಕೆ ದುಃಖಕ್ಕೊಳಗಾಗೋದಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನೀವು ಹಾಗೆ ಮಾಡಬೇಡ್ರಿ. ಆದ್ರೆ ಹೇಗೆ ದುಃಖಕ್ಕೆ ಒಳಗಾಗ್ತಾನೆ ಅಂದ್ರೆ ಅದನ್ನೇ ನಾವು 22ನೇ ವಚನದಿಂದ ಅಥವಾ 25ನೇ ವಚನದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. 25ನೇ ವಚನ ನೋಡುವಾಗ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರಳಿನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದ್ರೆ ನಾವು
ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಇಲ್ಲಿ ಹೇಳುವಂಥದ್ದು ಬಹಳ ಸರಳವಾಗಿದೆ ಮತ್ತು ಏನಂತಾರೆ ನಾವು ಅದರ ಬಗ್ಗೆ ಏನು ಹೆಚ್ಚಿನ ವಿವರಣೆ ಬೇಕಿಲ್ಲ. ಆದರೂ ಕೂಡ ಈ ಒಂದು ಸ್ವಭಾವ ನಮ್ಮಲ್ಲಿ ಮುಂದುವರಿಯುವಂತ ನೋಡ್ತೇವೆ. ಏನಿಲ್ಲ ಅದನ್ನು ಏನಂತಾರೆ ಯಾವುದೋ ರೀತಿಯಲ್ಲಿ ಹಾಗೆ ನಾವು ಮಾಡ್ಕೊಂಡು ಹೋಗ್ತೇವೆ. ಅದು ಅನೇಕ ಸಾರಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರವೋ ಅಥವಾ ಇನ್ನಿತರರಿಗೆ ತೊಂದರೆ ಎಲ್ಲ ಹಾಕಬಾರ್ದು ಅಂತ ಉದ್ದೇಶದಿಂದಲೋ ಒಟ್ಟಲ್ಲಿ ನಾವು ಸುಳ್ಳುಗಳನ್ನ ಹೇಳ್ತೇವೆ. ನಾವು ಯಾರೋ ಮನೆಗೆ ಹೋದಾಗ ಅವ್ರು ನಮಗೆ ಊಟ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲ ಊಟ ಆಗಿದೆ ಅಂತ ಹೇಳಿದ್ರೆ ಊಟ ಮಾಡ್ಲಿಕ್ಕಿಲ್ಲ, ಊಟ ಆಗಿರಲ್ಲ. ಅದು ಒಂದು ಉದ್ದೇಶವನ್ನು ನಾವು ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಆಗಬೇಕು, ಬೇಡ ಅಂತೇಳಿ ನಾವು ಊಟ ಆಗಿದೆ ಅಂತ ಹೇಳಿದ್ರೆ ಹಾಗಾದ ತಕ್ಷಣ ನಾವು ಅದು ಇಲ್ಲಿ ಹೇಳ್ತಾ ಅದು ಸತ್ಯ ಅಥವಾ ಸುಳ್ಳು ಸ್ವಲ್ಪ ಒಳ್ಳೆಯ ಸುಳ್ಳು ಅಂತ ಹೇಳಿಲ್ಲ. ಆದರೆ ಇಂಥ ಸುಳ್ಳುಗಳು ನೆಕ್ಸ್ಟ್ ಎಲ್ಲ ನೋಡೋದು. ಆದರೆ ಈ ಸುಳ್ಳುಗಳಾಡುವಂಥದ್ದೇ ಎಲ್ಲ ನೋಡ್ತೇವೆ ಪವಿತ್ರಾತ್ಮನನ್ನು ದುಃಖಪಡಿಸೋದಕ್ಕೆ ಸಾಧ್ಯತೆ ಉಂಟು ನಾವು ಆಡುವಂಥ ಸುಳ್ಳು. ಆದರೆ ಹಾಗಂತ ನಾವು ಪರ್ಫೆಕ್ಟ್ ಇರಬೇಕು, ಯಾವಾಗಲೂ ಸರಿಯಾದದನ್ನು ಹೇಳಬೇಕು ಅಲ್ಲ. ಯಾಕಂದ್ರೆ ಇಂಥ ಕೆಲವು ಬೋಧನೆಗಳು ಬಂದ ತಕ್ಷಣದಲ್ಲಿ ಅನೇಕರಿಗೆ ಪ್ರಶ್ನೆ ಬರುವಂಥದ್ದು ಅಥವಾ ನಾವು ಕೂಡ ಪ್ರಶ್ನೆ ಬರುವಂಥದ್ದು ಏನಂದ್ರೆ, ಹಾಗಂದ್ರೆ ಕ್ರಿಶ್ಚಿಯನ್ ಅಂದ್ರೆ ಯಾರು, ಕ್ರಿಸ್ತ ವಿಶ್ವಾಸಿ ಅಂದ್ರೆ ಯಾರು ಅಂದ್ರೆ ಅಲ್ಲ ನೋಡ್ತಾ. ಕ್ರಿಸ್ತ ವಿಶ್ವಾಸಿ ಯಾರು ಅಂದ್ರೆ ಸುಳ್ಳಾಡಬಾರ್ದು, ಮುಂದಿನ ವಾಕ್ಯದಲ್ಲಿ ಕಳ್ಳತನ ಮಾಡಬಾರ್ದು. ಈ ಗುಣಲಕ್ಷಣ ಕ್ರಿಸ್ತ ವಿಶ್ವಾಸಿಯಿಂದ ಯಾಕೆ ಮಾಡಲ್ಲ ಅಂದ್ರೆ ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳುವಾಗಲೇ ಇದರ ವಿವರಣೆ ನಮಗೆ ದೇವರ ವಾಕ್ಯ ಕೊಡ್ತಾನೆ. ಅಂದ್ರೆ ನಾವು ಹೀಗೆ ಮಾಡಬಾರದು. ಆದ್ರೆ ಕ್ರಿಶ್ಚಿಯನ್ ಅಂದ್ರೆ ಯಾರು ಅಥವಾ ಕ್ರಿಸ್ತ ವಿಶ್ವಾಸಿ ಅಂದ್ರೆ ಯಾರು, ಬಿಲಿವರ್ ಅಂದ್ರೆ ಯಾರು ಅಂದ್ರೆ ನಮ್ಮ ತಕ್ಷಣ ಬರೋದು ಯಾರು ಸುಳ್ಳಾಡಲ್ಲ, ಯಾರು ಕಳ್ಳತನ ಮಾಡಲ್ಲ, ಯಾರು ಯಾವುದೇ ಕೆಟ್ಟ ಕೆಲಸ ಮಾಡಲ್ಲ, ಅವರು ವಿಶ್ವಾಸಿ. ಇಲ್ಲಿ ಎಫೆಸಸ್ ಚರ್ಚ್ನಲ್ಲಿ ಇರುವಂಥವ್ರಿಗೆ ಆತನ ಹೇಳ್ತಿರುವಂಥದ್ದು, ಇಲ್ಲಿ ಇರುವಂಥವ್ರು ಹಾಗೆ ಮಾಡೋದಕ್ಕೆ ಸಾಧ್ಯತೆಗಳುಂಟು. ಹಾಗಂತ ಹೇಳಿ ಅದು ಹೇಳಿರೋದ್ರಿಂದ ನಾವು ಅದು ಮಾಡ್ಬೇಕಂತ ಹೇಳ್ತಲ್ಲ. ಆದರೆ ಇನ್ನು ಮೇಲೆ ಆದ ಕಾರಣ, ಯಾಕಂದ್ರೆ ಆದ ಕಾರಣ ಇಲ್ಲಿ ಹಿಂದಿನ ವಾಕ್ಯಗಳಲ್ಲಿ ಹೇಳ್ಕೊಂಡು ಬಂದಿರುವ ಹಾಗೆ 17 3 ಒಂದು ರೀತಿಯಲ್ಲಿ ಅಪ್ಪಣೆ ಕೊಟ್ಟಂತ ರೀತಿಯಲ್ಲಿ ಆತ್ಮ ಹೇಳ್ತಾನೆ. ಅದ ನಂತರ ನೀವು ನಿಮ್ಮಲ್ಲಿರುವಂತಹ ಹಳೆ ಮನುಷ್ಯನ ತೆಗೆದಾಕಿ ಹೊಸಬನನ್ನು ನೀವು ಧರಿಸಿಕೊಂಡು ನಡೀರಿ ಅಂತ ಹೇಳುವಾಗ, ನೂತನ ಮನುಷ್ಯ ಅಂತ ಹೇಳುವಾಗ ಆತನು ಕರ್ತನಾಂತ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಮ್ಮ ಹೊಸ ಸ್ವಭಾವದ ಮೇಲೆ ಕರ್ತನಾಂತ ಯೇಸು ಕ್ರಿಸ್ತನನ್ನು ಧರಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನ ನಿಯಂತ್ರಣದಲ್ಲಿ ಹೋಗುತ್ತದಾಗಿದೆ, ಯೇಸು ಕ್ರಿಸ್ತನ ಅಧೀನದಲ್ಲಿ ನಾವು ಹೋಗುತ್ತದಾಗಿದೆ. ಹೀಗಿರುವಾಗ ಇವೆಲ್ಲ ಆಗಿರೋದ್ರಿಂದ ಅದಕ್ಕೋಸ್ಕರ ಆತ್ಮ ಹೇಳ್ತಾನೆ 25 ವರ್ಷದಲ್ಲಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರವಿನ ಸಂಗಡ ಸತ್ಯವನ್ನೇ ಆಡಲಿ. ಇದು ನೋಡುವಾಗ ಇದಕ್ಕೆ ಹೇಳೋ ತಕ್ಷಣದಲ್ಲಿ ನಾವು ಇವ್ರು ಹೇಳಲ್ವಾ ಅಥವಾ ನಾವು ಹೇಳಲ್ವಾ, ನಾನು ಹೇಳಿಲ್ವಾ ಬರ್ತೇ ಅಥವಾ ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡ್ತೇವೆ. ಆದರೆ ಅದನ್ನು ಸರಳವಾಗಿ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆತನ ಹೇಳ್ತಾನೆ, ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಇಷ್ಟು ನಾವು ಸುಳ್ಳಾಡಬಾರ್ದು ಅಂದ್ರೆ ನಾವು ಅದಕ್ಕೋಸ್ಕರ ಈ ವಿಷಯದಲ್ಲಿ ಏನೋ ಹೇಳಿದೆ, ನಾನು ಒಂದು ಸುಳ್ಳು ಹೇಳಿದೆ, ಬಹಳ ಇದಾಗಿರ್ತದೆ, ಗಿಲ್ಟಿ ಫೀಲಿಂಗ್ ಆಗ್ತದೆ, ಹಂಗಾಗ್ತದೆ, ಏನೋ ನಾವು ಯೋಚನೆ ಮಾಡ್ತಿರ್ತೇವೆ. ಅಂದ್ರೆ ಅನೇಕ ಸಾರಿ ನಮ್ಮ ದೇವರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಕೆಲವು ವಿಷಯಗಳಿಗೋಸ್ಕರ ಮಾತ್ರ ಬಹಳ ಸ್ಪಿರಿಚುವಲ್ ಆಗಿ ಮಾಡೋಕ್ಕೆ ನಾವು ಮಾಡ್ತೇವೆ. ಆದ್ರೆ ಅಲ್ಲ, ಅಲ್ಲಿ ಹೇಳುವಂಥದ್ದು ಏನಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಾಂಗಳಾಗಿದ್ದೇವಲ್ಲ. ಕಣ್ಣು ಕಿವಿಗೆ ಸುಳ್ಳು ಹೇಳಲ್ಲ, ಕಿವಿ ಮೂಗಿಗೆ ಸುಳ್ಳು ಹೇಳಲ್ಲ, ಅವುಗಳು ದೇಹದ ಅಂಗಾಂಗಳಾಗಿದ್ದೇವೆ. ಒಂದಕ್ಕೊಂದು ಯಾವುದು ಸುಳ್ಳು ಹೇಳೋದಲ್ಲ. ಅದು ಇಂಥದ್ದು ಏನಾದರೂ ಆಗಿದ್ರು ಕೂಡ ನಾವು ಅಲ್ಲಿ ನೋಡುತ್ತದೆ ಅಂದ್ರೆ ನಾನು ಇದಾಗಿದ್ದೇನೆ ಅಂದ್ರೆ ನಾವು ದೇಹದ ಅಂಗಾಂಗಳಾಗಿದ್ದೇವೆ. ಈ ನೆನಪು ಬರುವಾಗಲೇ ಸುಳ್ಳಾಡುವುದಂಥದ್ದನ್ನು ಬಿಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅಂದ್ರೆ ಒಂದು ದಿವಸದ ಕೆಲಸ ಅಲ್ಲ, 2 ದಿವಸದ ಕೆಲಸ ಅಲ್ಲ, ಆದ್ರೆ ನಿರಂತರವಾಗಿ ಇದನ್ನು ಮಾಡೋದಕ್ಕೋಸ್ಕರ ಅಲ್ಲಿ ಹೇಳ್ತಾರಂತ ನೋಡ್ತೇವೆ. ಅದರ ನಂತರ ನೋಡ್ತೇವೆ 25ನೇ ವಚನ ಸುಳ್ಳಾಡುವ ಲಕ್ಷಣದಲ್ಲಿ ಆತ್ಮ ಹೇಳ್ತಾನೆ 26ನೇ ವಚನ ಬರುವಾಗ, ಕೋಪ ಮಾಡಿದರೂ ಪಾಪ ಮಾಡಬೇಡಿ, ಸೂರ್ಯನ ಮುಳುಗೋಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಕೋಪ ಮಾಡಿದ್ರು ಪಾಪ ಮಾಡಬೇಡಿ. ಅಂದ್ರೆ ಕೋಪ ಮಾಡಿದ್ರು ಅಂತ ಹೇಳುವಾಗ ಕೋಪ ಮಾಡೋದಕ್ಕೆ ಅವಕಾಶ ಉಂಟು, ಕೋಪ ಮಾಡಿರುವಂಥದ್ದು ಕೂಡ ಉಂಟು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೋಪ ಮಾಡಿಕೊಂಡಿರುವಂಥ ಬಗ್ಗೆ ನಾವು ನೋಡ್ತೇವೆ. ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದು, ಆತನ ದೇವಾಲಯಕ್ಕೆ ಹೋದಾಗ ಅಲ್ಲಿ ಕೇವಲ ಅಲ್ಲಿರುವಂಥವರು ವ್ಯಾಪಾರ ಮಾಡ್ತಿರುವಂಥದ್ದನ್ನು ಕಂಡು ಆತನು ಕೋಪಗೊಂಡು ಅವರನ್ನು ಅಲ್ಲಿಂದ ಹೊಡೆದು ಓಡಿಸಿರುವಂಥದ್ದು ನೋಡ್ತೇವೆ. ಆದರೆ ಅಲ್ಲಿ ಕೂಡ ನೋಡುವಾಗ ಆತನು ಕೋಪ ಮಾಡಿಕೊಂಡಿರುವಂಥದ್ದು ಕೊನೆಗೆ ಆತನ ಹೇಳ್ತಾನೆ, ನನ್ನ ತಂದೆಯ ಮನೆಯನ್ನು ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರ. ಸೊ ತಂದೆಯ ಮನೆ ಬಗ್ಗೆ, ದೇವರ ಆಲಯದ ಬಗ್ಗೆ, ಅದನ್ನೇ ನಾವು ಇಲ್ಲಿ ಬರುವಾಗ ಕೂಡ ಹೊಸ ಒಡಂಬಡಿಕೆ ಕ್ರಿಸ್ತ ವಿಶ್ವಾಸಿಗಳಾಗಿರೋ ನಾವು ಕೂಡ ದೇವರ ಏನಂತಾರೆ ಕರ್ತನ ಆಲಯ, ದೇವರ ಮನೆ, ಕ್ರಿಸ್ತನ ದೇಹ, ಇವುಗಳ ಬಗ್ಗೆ ನಾವು ಮಾತನಾಡುವಾಗ ಆ ಕೋಪಗೊಂಡಿದ್ರು ಹಾಗಿರ್ಬೇಕಾಗಿದೆ ಹೊರತು. ಆದರೆ ಅದರಿಂದ ಸೂರ್ಯನ ಮುಳುಗಿಂತ ಮುಂಚೆ ನಾವು ಅದನ್ನು ಬಿಟ್ಬಿಡ್ಬೇಕು. ಮತ್ತಷ್ಟೇ ಅಲ್ಲ, ಒಂದು ವೇಳೆ ನಾವು ಅದೇ ಹಾಗೆ ಇಟ್ಕೊಂಡ್ರೆ 27 ಹೇಳ್ತಾನೆ, ಸೈತಾನನಿಗೆ ಅವಕಾಶ ಕೊಡಲೇಬೇಕು. ಏನಾದ್ರೂ ಹಾಗೆ ಮಾಡಿದ್ರೆ ಸೈತಾನನಿಗೆ ಅವಕಾಶ ನಾವು ಕೊಡ್ತೇವೆ. ಹಾಗೆ ಮಾಡುವುದರ ಮೂಲಕ ಅನೇಕ ಸಾರಿ ಹೆಚ್ಚಿನ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೇವೆ, ಅಥವಾ ದೇವರ ನಡೆಸುವಿಕೆಗೆ, ದೇವರ ಆತ್ಮನ ಕಾರ್ಯಕ್ಕೆ ನಾವು ಅಡ್ಡಿಪಡಿಸ್ತೇವೆ. ಯಾಕಂದ್ರೆ ದೇವರ ಆತ್ಮನು ದುಃಖ ಪಡುವ ಆತ್ಮನಾಗಿದ್ದಾನೆ.
ಆತನು ದುಃಖ ಪಡುವ ಆತನು. ಅದಕ್ಕೆ ನೋಡುವಾಗ ನೋಡ್ತೇವೆ ಮೋಶೆಯು ಕೋಪಗೊಂಡು ಕೋಪ ಅನೇಕ ಸಾರಿ ನಾವು ಎಷ್ಟೇ ಒಂದೊಂದು ಸಾರಿ ಸರಳವಾಗಿ ತಗೊಳ್ತೇವೆ, ಒಂದ್ಸಾರಿ ಅದು ಬಹಳ ಭಯಂಕರ ಅಂತ ಹೇಳ್ತೇವೆ. ಅದರಲ್ಲಿ ಮೋಶೆ ಬಗ್ಗೆ ನೋಡ್ಬೇಕಾದ್ರೆ ಸಂಖ್ಯಾಕಾಂಡ 20ನೇ ಅಧ್ಯಾಯ ನೋಡ್ತೇವೆ. ಸಂಖ್ಯಾಕಾಂಡ 20ನೇ ಅಧ್ಯಾಯ, ನಂಬರ್ಸ್ ಅಥವಾ ಅರಣ್ಯಕಾಂಡ 20ನೇ ಅಧ್ಯಾಯ. ಅಲ್ಲಿ ನಾವು ನೋಡುವಾಗ ಮೂರನೇ ವಚನ ನೋಡೋಣ. 20ನೇ ಅಧ್ಯಾಯ 3ನೇ ವಚನ. ಮೋಶೆ ಸಂಖ್ಯಾಕಾಂಡ 20ನೇ ಅಧ್ಯಾಯ 3ನೇ ವಚನದಿಂದ, ಮತ್ತು ಜನರು ಮೋಶೆ ಸಂಗಡ ವ್ಯಾಜ್ಯ ಮಾಡಿ ಹೇಳಿದಂತೆ ನಮ್ಮ ಸಹೋದರರು ಕರ್ತನ ಮುಂದೆ ಸತ್ತು ಹೋದಾಗಲೇ ನಾವು ಸಹ ಸತ್ತು ಹೋಗಿದ್ದರೆ ಚೆನ್ನಾಗಿತ್ತು. ನಾವು ನಮ್ಮ ಪಶುಗಳು ಸಾಯುವ ಹಾಗೆ ನೀವು ಯಾಕೆ ಕರ್ತನ ಸಭೆಯನ್ನು ಈ ಅರಣ್ಯಕ್ಕೆ ತಂದಿದ್ದೀರಿ ಮತ್ತು ಈ ಕೆಟ್ಟ ಸ್ಥಳಕ್ಕೆ ನಮ್ಮನ್ನು ತರುವುದಕ್ಕೆ ಯಾಕೆ ನಮ್ಮನ್ನು ಐಗುಪ್ತ ದೇಶದೊಳಗಿನಿಂದ ಕರೆದುಕೊಂಡು ಬಂದಿರಿ? ಈ ಸ್ಥಳದಲ್ಲಿ ಬೀಜವಾದರೂ ಅಂಜೂರವಾದರೂ ದ್ರಾಕ್ಷಿ ತೋಟವಾದರೂ ದಾಳಿಂಬರ ಹಣ್ಣಾದರೂ ಇಲ್ಲ, ಕುಡಿಯೋದಕ್ಕೆ ನೀರೂ ಸಹ ಇಲ್ಲ. ಆಗ ಮೋಶೆಯು ಆರೋನನು ಸಭೆ ಎದುರಿನಿಂದ ಸಭೆಯ ಗುಡಾರದ ಬಾಗಿಲೊಳಗೆ ಹೋಗಿ ಬೋರಲು ಬಿದ್ದರು ಮತ್ತು ಕರ್ತನ ಮಹಿಮೆ ಅವರಿಗೆ ಕಾಣಬಹುದು. ಆಗ ಕರ್ತನು ಮೋಶೆ ಸಂಗಡ ಮಾತನಾಡಿ, ಕೋಲನ್ನು ತೆಗೆದುಕೊಂಡು ನೀನು ನಿನ್ನ ಸಹೋದರನಾದ ಆರೋನನು ಸಭೆಯನ್ನು ಕೂಡಿಸಿಕೊಂಡು ಅವರ ಕಣ್ಣುಗಳ ಮುಂದೆ ಬಂಡೆಯ ಸಂಗಡ ಮಾತನಾಡಿ ಅದು ತನ್ನ ನೀರನ್ನು ಕೊಡುವುದು ಮತ್ತು ನೀನು ಅವರಿಗೋಸ್ಕರ ಬಂಡೆಯೊಳಗಿನಿಂದ ನೀರು ಹೊರಗೆ ತರುವಿ, ಸಭೆಗೂ ಅವರ ಪಶುಗಳಿಗೂ ನೀನು ಕುಡಿಯಲು ಕೊಡುವೆ ಅಂತ ಹೇಳಿದ್ರು. ಆಗ ಮೋಶೆ ಕರ್ತನ ಸರಿಯಿಂದ ಆತನು ತನಗೆ ಆಜ್ಞಾಪಿಸಿದ ಹಾಗೆ ಕೋಲನ್ನು ತೆಗೆದುಕೊಂಡು ಮತ್ತು ಮೋಶೆಯು ಆರೋನನು ಸಭೆಯನ್ನು ಬಂಡೆಯ ಮುಂದೆ ಕೂಡಿಸಿ ಅವರಿಗೆ, ತಿರುಗಿ ಬಿದ್ದವರೇ ಕೇಳಿರಿ, ನಾವು ನಿಮಗೋಸ್ಕರ ಈ ಬಂಡೆಯೊಳಗಿನಿಂದ ನೀರನ್ನು ಹೊರಡಿಸಬೇಕು ಎಂದು ಹೇಳಿದರು. ಮೋಶೆಯು ತನ್ನ ಕೈಯನ್ನು ಎತ್ತಿ ತನ್ನ ಕೋಲಿಂದ ಬಂಡೆಯನ್ನು 2 ಸಾರಿ ಹೊಡೆದರು. ಆಗ ಬಹಳ ನೀರು ಹೊರಗೆ ಬಂತು ಮತ್ತು ಸಭೆಯು ಅವರ ಪಶುಗಳು ಕುಡಿದವು. ಆಗ ಕರ್ತನು ಮೋಶೆ ಸಂಗಡಲು ಆರೋನ ಸಂಗಡಲು ಮಾತನಾಡಿ, ನೀವು ಇಸ್ರಾಯೇಲ್ ಮಕ್ಕಳ ಕಣ್ಣುಗಳ ಮುಂದೆ ನನ್ನನ್ನು ಪರಿಶುದ್ಧ ಮಾಡೋದಕ್ಕೆ ನನ್ನಲ್ಲಿ ವಿಶ್ವಾಸದೆ ಇದ್ದ ಕಾರಣ ನಾನು ಅವರಿಗೆ ಕೊಟ್ಟ ದೇಶದಲ್ಲಿ ನೀವು ಸಭೆಯನ್ನು ಸೇರಿಸುವುದಿಲ್ಲ ಅನ್ನನು. ಇಸ್ರಾಯೇಲ್ ಮಕ್ಕಳು ಕರ್ತನ ಸಂಗಡ ವ್ಯಾಜ್ಯ ಮಾಡಿದ್ದಕ್ಕಾಗಿ ಆತನು ಅವರಲ್ಲಿ ತನ್ನನ್ನು ಪರಿಶುದ್ಧ ಮಾಡಿಕೊಂಡ ಮೆರಿಬದ ನೀರು ಇದೆ ಎಂದಾಗಿ. ಮೋಶೆ ದೇವರು ವಾಗ್ದಾನ ಮಾಡಿರುವಂಥ ದೇಶಕ್ಕೆ ಪ್ರವೇಶ ಕಳ್ಕೊಂಡಿರುವಂಥದ್ದು ಕಾರಣ ಕೋಪಗೊಂಡಿರೋದ್ರಿಂದ. ಇಲ್ಲಿ ಕೋಪಗೊಂಡಿರೋದ್ರಿಂದ ಇಲ್ಲಿ ನಾವು ನೋಡುವಾಗ ಕೋಪಗೊಳ್ಳುವಾಗ ನೋಡ್ತೇವೆ, ನಾವು ಕೋಪ ಇರುವಾಗಲೇ ಅಲ್ಲಿ ಹೇಳುತ್ತದೆ ಅಂದ್ರೆ ಅದನ್ನು ಒಂದು ಅಲ್ಲಿ ವಾಕ್ಯದ ಪ್ರಕಾರ ಸಂಜೆ ಆಗುತ್ತಲ್ಲ ಅಥವಾ ಸೂರ್ಯ ಮುಳುಗೋದ್ರೊಳಗೆ ಒಂದು ವೇಳೆ ನಾವು ಇರಲಿಲ್ಲ ಅಂದ್ರೆ ಇಲ್ಲಿ ಸೂರ್ಯ ಮುಳುಗೋದ್ರಲ್ಲಿ ಆತನಿಗೆ ಆ ಒಂದು ಅವಕಾಶ ಆತನಿಗೆ ಇತ್ತಲ್ಲೋ ಗೊತ್ತಿಲ್ಲ. ಯಾಕಂದ್ರೆ 4ನೇದು 26ನೇ ನಿಮಿಷ ನೋಡ್ತೇವೆ, ಕೋಪ ಮಾಡಿದರೂ ಪಾಪ ಮಾಡಬೇಡ್ರಿ, ಸೂರ್ಯನ ಮುಳುಗಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಇಲ್ಲಿ ಮೋಶೆಗೆ ಆ ಒಂದು ಅವಕಾಶ ಇತ್ತಲ್ಲೋ ಗೊತ್ತಿಲ್ಲ. ಒಂದು ಸಾಯಂಕಾಲವರೆಗಾದ್ರೆ ನಾನು ಕೋಪ ತೀರುವಂತೆ ಮಾಡ್ತಿದ್ದೆ ಅಂತ ಹೇಳಾಗ್ಲಿಲ್ಲ. ಆದ್ರೆ ಇಲ್ಲಿ ಆಗಿರುತ್ತದೆ ಅಂದ್ರೆ ಆತನಿಗೆ ವೈಯಕ್ತಿಕವಾಗಿ ಏನಂತಾರೆ ನೆಕ್ಸ್ಟ್ ನಮ್ಮ ಇವತ್ತಿನ ಭಾಷೆಯಲ್ಲಿ ನಮ್ಮ ಅಭಿಮಾನ ಅಥವಾ ನಮ್ಮ ಅಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳ್ತಾರೆ ಅನೇಕರು. ನಮ್ಮ ಅಭಿಮಾನ ಅಂದ್ರೆ ಇಲ್ಲಿ ಮೋಶೆ ಇಸ್ರೇಲ್ ಕರ್ಕೊಂಡು ಬಂದಿರುವಂಥದ್ದು ನಿಜವೇ. ಇಸ್ರೇಲರ ಮುಂದೆ ದೇವರ ಒಬ್ಬ ಸೇವಕನಾಗಿ, ಪ್ರವಾದಿಯಾಗಿ, ನಾಯಕನಾಗಿ ಏನೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿ ಅದನ್ನು ಕರ್ಕೊಂಡು ಬಂದ್ರು. ಎಲ್ಲಾ ಮಾಡಿದ ಮೇಲೂ ಕೂಡ 25 ನೋಡುವಾಗ ಅಲ್ಲಿ ನೋಡ್ತೇವೆ ವ್ಯಾಜ್ಯ ಮಾಡಿ ಅಂತ 2 ಸರಿ ಬಂದಿರೋ ನೋಡ್ತೇವೆ. ವ್ಯಾಜ್ಯ ಅಂತ ನೋಡುವಾಗ ಅಲ್ಲಿ ಮೋಶೆಯನ್ನು ಕೋಪಗೊಳ್ಳುವಂತೆ ಮಾಡ್ತಿರುವಂಥದ್ದು, ರೇಗಿಸುವಂಥದ್ದು. ಮೋಶೆಗೆ ಏನೋ ಮಾಡಿ ಕೋಪ ಆಗ್ಬಿಟ್ಟು ಕೋಪಗೊಂಡ್ರೆ ಇವನು ತಪ್ಪಾಗಿ ಹೋಗ್ಬೇಕು ಅಂದ್ರೆ ಸೈತಾನನ ಉದ್ದೇಶ. ಯಾವಾಗ ಕೋಪ ಆತನಲ್ಲಿತ್ತೋ ಅದನ್ನು ಶಮನಗೊಳಿಸಿದೆ ಅಥವಾ ದೇವರು ಹೇಳಿದ ಮಾತಿಗೆ ವಿಧೇಯನಾಗದೆ ಹೋಗುವಾಗ ಅಲ್ಲಿ ಸೈತಾನನಿಗೆ ಅದು ಅವಕಾಶ ಇತ್ತು. ಸೈತಾನ ಆತನ ಕೋಪವನ್ನು ದೇವರು ಹೇಳಿದ ಮಾತಿನಂತೆ ನಡೆದುಕೊಳ್ಳದೆ ದೇವರು ಹೇಳ್ತಾರೆ, ನನಗೆ ನನ್ನ
ಪರೀಕ್ಷಿಸೋದಕ್ಕೋಸ್ಕರ ಹೀಗೆ ಮಾಡಿದೆ. ಏನಂದ್ರೆ ದೇವ್ರು ಹೇಳಿರುತ್ತೆ ಮೋಶೆಗೆ, ಕೇವಲ ನೀನು ಮೋಶೆಯು ಯಾವಾಗಲೂ ಉಪಯೋಗಿಸ್ತಾರೆ ಬಂದದ್ದು. ಕೋಲಿನಲ್ಲಿ ಯಾವ ಶಕ್ತಿನೂ ಇರಲಿಲ್ಲ. ಆದರೆ ಪ್ರಾರಂಭದಿಂದ ದೇವರು ಕೋಲನ್ನು ಮೋಶೆಗೆ ಒಂದು ರೀತಿಯಲ್ಲಿ ಹೇಗೆ ಅರಸರು ರಾಜದಂಡವನ್ನು ಹಿಡ್ಕೊತಿದ್ರು, ಪ್ರವಾದಿಯಾಗಿ ತನಗೆ ಒಂದು ಕೋಲನ್ನು ಆತನು ಕೊಟ್ಟಿದ್ದು. ಅದರಲ್ಲೇ ಯಾವ ಶಕ್ತಿ ಇರಲಿಲ್ಲ. ಆದರೆ ಆತನು ಹೇಳಿದೆ ಯಾಕಂದ್ರೆ ಕೋಲು ಕೊನೆಗೆ ನೋಡ್ತೇವೆ, ದೇವರ ಮಂಜೂಷದ ಪೆಟ್ಟಿಗೆ ಒಳಗಡೆ ಕೋಲನ್ನು ಸಹ ದೇವರಿಟ್ಟನು, ಆರೋನನ್ನ ಕೋಲನ್ನು ಇಟ್ಟರು. ಆದರೆ ನೋಡ್ತೇವೆ ಅಂದ್ರೆ ಪ್ರಾರಂಭದಿಂದಲೂ ಕೋಲನ್ನು ದೇವರು ಉಪಯೋಗಿಸಿರುವಂಥದ್ದು. ಇಲ್ಲಿ ಹೇಳುವಾಗ ಕೋಲನ್ನು ತೆಗೆದುಕೊಂಡು ಹೋಗು ಮತ್ತು ಬಂಡೆಗೆ ನೀನು ಮಾತನಾಡಷ್ಟೇ. ಆದರೆ ಆತನು ಅದೇ ಕೋಲಿಂದ ಬಂಡೆಯನ್ನು 2 ಸಾರಿ ಹೊಡೆದು ಕೋಪದ ನಿಮಿತ್ತ. ಕೋಪ ಅನೇಕ ಸರಿ ದೇವರ ಮಾತು ಸರಿಯಾಗಿ ನಾವು ಕೇಳದಂತೆ ಮಾಡ್ಬೋದು, ಅಪೂರ್ಣವಾಗಿ ಕೇಳಿಸ್ಕೊಳ್ಳಂತೆ ಮಾಡ್ಬೋದು, ಅಥವಾ ಹೇಳಿದ್ರು ಸಹ ಇತರರ ವ್ಯಾಜ್ಯಕ್ಕೋಸ್ಕರ, ಇತರರು ರೇಗಿಸೋದಕ್ಕೋಸ್ಕರ ಇತರರು ಏನು ಮಾಡಿರುವಂಥದ್ದು ನಮ್ಮ ಬಲಹೀನತೆಗಳಿದೆ ಅಂತ ಹೇಳುವಂಥದ್ದು, ಇತರರು ನಾವು ಮಾಡಿರುವಂಥ ಸತ್ಯವನ್ನು ಕೂಡ ಸುಳ್ಳು ಅಂತ ಹೇಳ್ತಿರುವಂಥದ್ದು, ನಾವು ಮಾಡುವಂಥ ಎಷ್ಟೇ ಒಳ್ಳೆ ಕೆಲಸವನ್ನು ಸಹ ಎಲ್ಲ ವ್ಯರ್ಥವಾಗಿ ಮಾಡಿದ್ವಿ ಅಂತ ಹೇಳ್ತಿರೋದು. ಇವೆಲ್ಲ ಮಾತು ಕೇಳುವಾಗ ಮೋಶೆಗೆ ಕೋಪಗೊಂಡು ಆತನು ಕಲ್ಲನ್ನು ಬಂಡೆಗೆ ಆತನು 2 ಸಾರಿ ಕೊಡೋದು. ಆದರೆ ಅಲ್ಲಿ ನೋಡ್ತಾ ಅದಕ್ಕೆ ಬಂದಿರುವಂಥ ತೀರ್ಪೇನೆಂದರೆ, ಮೋಶೆಗೆ ನೀವು ಕಾನಾನ್ ದೇಶದಲ್ಲಿ ನೀವು ಈ ರೀತಿಯಾಗಿ ಸಭೆ ಸೇರುವಂಥ ಅವಕಾಶ ನೀವು ಕೊಡಲ್ಲ. ಬಹಳ ದುಃಖಕರವಾದ ಸಂಗತಿ. ಹೇಗೋ ಒಂದು ರೀತಿ ಅದು ಇದೆ. ಆದರೆ ಹಾಗಂತ ತಕ್ಷಣ ಕರ್ತನು ಮೋಶೆಯನ್ನು ಬಿಟ್ಟು ಬಿಡಲಿಲ್ಲ. ಕರ್ತನು ರೂಪಾಂತರಗೊಂಡಾಗ ಆ ಟ್ರಾನ್ಸ್ಫಿಗರೇಷನ್ ಅಂತ ನೋಡುವಾಗ ಮೋಶೆ ಮತ್ತು ಎಲಿಯು ಕೂಡ ಕರ್ತನ ಜೊತೆ ನೋಡ್ತೇವೆ. ಆದರೆ ಇಲ್ಲಿ ಒಂದು ರೀತಿಯಲ್ಲಿ ಮೋಶೆಯನ್ನು ಮಾದರಿನಾಗಿ ದೇವರು ತೋರಿಸಿದನು. ಮತ್ತು ಅಷ್ಟೇ ಅಲ್ಲ, ಅವರೆಲ್ಲರ ಕೋಪವನ್ನು ಆತನ ಮೇಲೆ ಹಾಕಿರುವಂತ ನೋಡ್ತೇವೆ. ಆದರೆ ಅದೇ ಸಮಯಕ್ಕೆ 106ನೇ ಕೀರ್ತನೆ ನೋಡ್ತೇವೆ. ಕೀರ್ತನೆ 106ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹಲವು ಸಂಗತಿಗಳಲ್ಲಿ ಹಳೆ ಅಂದ್ರೆ ಹಿಂದೆ ನಡೆದ ಸಂಗತಿಗಳನ್ನು ವಿವರಿಸ್ಕೊಂಡು ಬರುವಾಗ ಅಲ್ಲಿ ದೇವರೇನು ಹೇಳ್ತಾರೆ ಅಂದ್ರೆ, ಅವರು ಇಸ್ರೇಲರು ನನ್ನ ಬಗ್ಗೆ ಕೋಪಗೊಂಡು ಮಾಡುವಂಥ ಕಾರ್ಯ ದೇವರು ಹೇಳ್ತಾನೆ, ಇಸ್ರೇಲರು ನನ್ನ ಬಗ್ಗೆ ಕೋಪಗೊಂಡು ನನ್ನ ಮೇಲೆ ಕೋಪಗೊಂಡು ನನಗೆ ವಿರೋಧವಾಗಿ ಮಾತನಾಡಿದ್ರು. ಆದರೆ ಮೋಶೆ ನೀನು ವೈಯಕ್ತಿಕವಾಗಿ ತಗೊಂಡೆ. ನಾವು ನೋಡ್ತೇವಲ್ಲ, ಸರಿ, ವೈಯಕ್ತಿಕವಾಗಿ ನಾವು ಕೆಲವು ವಿಷಯಗಳು ನಮ್ಮ ಮೇಲೆ ತಗೊಳ್ತೇವೆ. ಇದಕ್ಕೆ ಕಾರಣ ಬರೀ ಕೋಪವಿರುತ್ತೆ. ದೇವರ ಆಲಯ, ದೇವರ ಮನೆ, ಕ್ರಿಸ್ತನ ದೇಹದ ಅಂಗಾಂಗ ಇವುಗಳುಂಟು. ಆದರೆ ಅದನ್ನು ನಾವು ದೇವರ ಮಾತಿಗೆ ಅನುಸಾರ ಇವತ್ತು ದೇವರಿಗೆ ವಿರೋಧವಾಗಿ ನೋಡ್ಕೊಳ್ತಾ ಇದ್ದಾರೆ. ದೇವರೇ ನೀನು ಇದನ್ನು ತೆಗೆದುಕೋ, ನೀನು ಕಾರ್ಯ ಮಾಡುತ್ತೆ ನಾವು ಹೇಳೋದ್ರ ಬದಲಾಗಿ ಅದನ್ನು ವೈಯಕ್ತಿಕವಾಗಿ ನಾವು ತಗೊಳ್ತೇವೆ, ಪರ್ಸನಲ್ ಆಗಿ ನಾವು ತಗೊಳ್ತೇವೆ. ಪರ್ಸನಲ್ ಆಗಿ ತೆಗೆದುಕೊಳ್ಳುವಾಗ ನಾವು ದೇವರಿಗೆ ಮಹಿಮೆ ಪಡಿಸೋದಕ್ಕಾಗಲ್ಲ. ಸೈತನು ಅದೇ ಸಮಯವನ್ನು ತನ್ನ ಒಂದು ಉದ್ದೇಶಕ್ಕೋಸ್ಕರ ಉಪಯೋಗಿಸುವಂಥದ್ದು ಮತ್ತು ನಾವು ದೇವರಿಂದ ಬರುವಂಥ ಪ್ರತಿಫಲ ಅಥವಾ ಆಶೀರ್ವಾದಕ್ಕೆ ನಾವು ಕಳ್ಕೊಳ್ಳುವಂತೆ ನಮ್ಮಷ್ಟಕ್ಕೆ ನಾವು ಒಪ್ಪಿಸ್ಕೊಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತೇವೆ 26ನೇ ವರ್ಷ ನೋಡುವಾಗ ಕೋಪ ಮಾಡಿಕೊಳ್ಳುವಂಥದ್ದು ಕೂಡ ಪರಿಶುದ್ಧಾತ್ಮನಿಗೆ ದುಃಖಪಡಿಸುವಂಥದ್ದಾಗಿದೆ. ಹೇಗೆ ಸುಳ್ಳಾಡುವಂಥದ್ದು ಪರಿಶುದ್ಧಾತ್ಮನನ್ನು ದುಃಖಪಡಿಸುತ್ತಾರೋ ಹಾಗೆ ಕೋಪ ಮಾಡುವಂಥದ್ದು ಪರಿಶುದ್ಧಾತ್ಮನನ್ನು ದುಃಖಪಡಿಸುವಂಥದ್ದು. 28ನೇ ವರ್ಷ ಬರುವಾಗ ಕಳವು ಮಾಡುವ ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ. ಇಲ್ಲಿ ನೋಡುವಾಗ 28ನೇ ವರ್ಷ ಬರುವಾಗ ಹಾಗಾದ್ರೆ ಎಫೆಸಸ್ ಚರ್ಚ್ನಲ್ಲಿ ಸುಳ್ಳಾಡುವವರಿದ್ರು, ಕೋಪ ಮಾಡುವಂಥವ್ರು ಇದ್ರು, ಕಳವು ಮಾಡುವಂಥವ್ರು ಕೂಡ ಇದ್ರು. ಇದು ಕಳವು ಮಾಡೋರು ಅಲ್ಲಿ ಆ ಸಭೆಯಲ್ಲಿರುವಾಗ ನಮ್ಮಷ್ಟಕ್ಕೆ ನಾವು ನೋಡುವಾಗ ನಮ್ಮಲ್ಲಿ ಕೂಡ ತಗೊಂಡುಗಳಿರ್ಬೋದು. ಆದರೆ ಅಲ್ಲಿ ಹೇಳುತ್ತದೆ ಏನಂದ್ರೆ, ಇನ್ನು ಮೇಲೆ ಹೇಗೆ ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ ನೋಡುವಾಗ ಕಳವು ಮಾಡುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ರೆ ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರಕ್ಕನುಸಾರವಾಗಿ ಒಂದು ವೇಳೆ ಪೌಲನು ಅಪ್ಪಣೆ ಕೊಟ್ಟಿದ್ರೆ ಆತನು ಹೀಗೆ ಹೇಳ್ತಿರ್ಲಿಲ್ಲ. ಅಲ್ಲೇನಿತ್ತು, ಇಂಥದನ್ನು ಮಾಡಬೇಡ್ರಿ, ಇಲ್ಲಾಂದ್ರೆ ನಿಮ್ಗೆ ತಕ್ಷಣದಲ್ಲಿ ಏನಂತಾರೆ ಶಿಕ್ಷೆ ಆಗುತ್ತೆ, ತೀರ್ಪಾಗುತ್ತೆ. ಅದಕ್ಕೆ ಮತ್ತೆ ದೇವರ ಜೊತೆಯಲ್ಲಿ ಶಿಕ್ಷೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ಅಲ್ಲಿ ನೋಡ್ತೇವೆ, thou shalt not kill ಅಥವಾ thou shalt ಏನೇನು ಹೇಳ್ತಾನೆ ಇಲ್ಲಿ ಕೂಡ ಪೌಲನ್ ಹಾಗೆ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ದೇವರ ಕೃಪೆಯ ಒಂದು ಕಾಲದಲ್ಲಿ ಅಥವಾ ಡಿಸ್ಪೆನ್ಸೇಷನ್ ನೋಡುವಾಗ ಆ ಸಂಗತಿಯನ್ನೇ ಕೃಪೆಯಲ್ಲಿ ಹೇಳುತ್ತದೆ ಬೇರೆ ಆಗಿರುತ್ತೆ. ಇಲ್ಲಿ ಪೌಲನ್ ಹೇಳ್ತಾನೆ, ಕಳವು ಮಾಡ್ತಿದ್ರೆ ಮೊದಲು ಅಥವಾ ಕಳವು ಮಾಡೋರು ಇನ್ನೂ ಇದ್ದೀರಾ, ಹೌದು. ಆದರೆ ಅದನ್ನ ಹೇಳ್ತಾನೆ, ಕಳವು ಮಾಡುವ
ಮಾಡುವವನು ಇನ್ನು ಮೇಲೆ ಕಳವು ಮಾಡಿದೆ. ಬಹಳ ಸರಳವಾಗಿ ಹೇಳ್ತಾರೆ. ಅದು ನಾವು ಅನೇಕ ಸರಿ ಅದು ಹಾಗೆ ಪೌಲನು ಹೇಳ್ತಿರುವಾಗಲೂ ಪೌಲಿಗಿಂತ ನಾವು ಹೆಚ್ಚಾಗಿ ಕೆಲವರಿಗೆ ಹೇಳಕ್ ಮಾಡ್ತೇವೆ. ಪೌಲನಿಗಿಂತ ಹೆಚ್ಚಾಗಿ ನಾವು ಅಧಿಕಾರ ತೋರಿಸ್ತೇವೆ. ಅಂದ್ರೆ ನೀವು ಸಭೆಯಲ್ಲಿದ್ರೆ ಇಂಥವ್ರು ಇರಲೇಬಾರ್ದು, ಇಂಥದ್ದು ಮಾಡಬಾರ್ದು. ಅದರಲ್ಲಿ ಅಲ್ಲಿ ಇರುವಂಥವ್ರು ಎಫೆಸ ಚರ್ಚ್ ಒಂದು ಮಾದರಿ ಚರ್ಚ್ ಆಗಿ ನಾವು ನೋಡ್ತೇವೆ. ಅದಕ್ಕೆ ಬರೆದಂಥ ಸಂಗತಿ ನೋಡುವಾಗ ಅಲ್ಲಿರುವಂಥವ್ರಿಗೆ ಆತ್ಮೀಯ ಹೇಳ್ತಾನೆ, ಕಳವು ಮಾಡೋದು ಇನ್ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಿರಿ. ಇದು ನಮಗೆ ದೇವರು ಹೇಳುವಂಥದ್ದು. ಅದ್ರ ಜೊತೆಲಿ ನೋಡ್ತೇವೆ ಆ ಕೆಲಸ ಮಾಡುವಂಥ ಉದ್ದೇಶವೇ ಇಲ್ಲಿ ಹೇಳ್ತಾನೆ ಏನಂದ್ರೆ, ಆಗ ಕೊರತೆಯಲ್ಲಿರುವವರಿಗೆ ಕೊಡೋದಕ್ಕೆ ಅವನಿಂದ ಆಗೋದು. ಓಕೆ, ದೇಹದ ಅಂಗಾಂಗಗಳಾಗಿದ್ದೇವೆ, ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ, ಒಂದು ಮನೆಯ ಏನಂತಾರೆ ಕುಟುಂಬದ ಸದಸ್ಯರಾಗಿದ್ದೇವೆ. ಅನ್ನುವಂಥ ರೀತಿ ನೋಡುವಾಗ ಇನ್ನೊಬ್ಬರ ಹಿತಕ್ಕೋಸ್ಕರ ನಾವು ದುಡಿಯುವಂಥದ್ದೇ ನಮ್ಮಲ್ಲಿ ಅನೇಕ ಸಲ ನಾವು ದುಡಿಯುವಂಥದ್ದು. ನಾವೇನಂತಂದ್ರೆ ನಾನು ದುಡಿಯುವಂಥದ್ದು ನಾನು ಖರ್ಚು ಮಾಡೋದಕ್ಕೋಸ್ಕರ, ನನಗಿದಾಗಬೇಕು, ನನಗದಾಗಬೇಕು, ನಾನಿದು ಮಾಡಬೇಕು, ಇಂಥವಳಿಗೋಸ್ಕರವೇ ನಾವು ದುಡಿತೇವೆ, ಕೆಲಸ ಮಾಡ್ತೇವೆ ಅಂತ. ಆದ್ರೆ ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಅಂದ್ರೆ, ನೀವು ಸಭೆಯಲ್ಲಿರುವಾಗ ಯಾಕಂದ್ರೆ ಹಲವು ರೀತಿಯಲ್ಲಿ ಬೋಧನೆಗಳು ಚೇಂಜ್ ಆಗಿರೋದು ನೋಡ್ತೇವೆ. ಕರ್ತನಾಥ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಬರುವಾಗ ಆತನು ಬೇರೆ ರೀತಿಯಲ್ಲೇ ಹೇಳ್ದ ಕೆಲಸ ಮಾಡೋದ್ರ ಬಗ್ಗೆ. ಮತ್ತೆ ಮುಂದೆ ಬರುವಾಗ ನೋಡ್ತೇವೆ ಜ್ಞಾನೋಕ್ತಿಯಲ್ಲಿ ಬರುವಾಗ ಸೊಲೊಮೋನನು ಸೋಮಾರಿಯಾಗಿರುವಂಥದ್ದು ಬೇಡ ಆತನ ಹೇಳುವಂಥದ್ದು. ಮತ್ತೆ ನೋಡ್ತೇವೆ ಅಪೊಸ್ತಲರ ಕಾರ್ಯಗಳ 2ನೇದಲ್ಲಿ ಬರುವಾಗ ಅಲ್ಲಿ ತಮಗಿರುವಂಥದ್ದೆಲ್ಲವನ್ನು ಅವ್ರು ಮಾರಿ ಅಪೊಸ್ತಲರ ಪಾದಗಳಿಗೆ ತಂದು ಹಾಕಿದ್ರು. ಇಲ್ಲಿನ ಮೇಲೆ ಯಾರಿಗೂ ಕೊರತೆ ಬೇಡ, ಯಾರೆಲ್ಲ ಹೆಚ್ಚಿಗಿರೋಂಥದ್ದು ಬೇಡ, ಕಡಿಮೆ ಇರೋಂಥದ್ದು ಬೇಡ, ಎಲ್ಲರೂ ಮಾರಿ ಅಪೊಸ್ತಲರಿಗೆ ಕೊಟ್ಟರೆ ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇದೇ ನೆಕ್ಸ್ಟ್ ಸಾರಿ ಇಂಥ ಒಂದು ಈ ಒಂದು ವಿಚಾರವೇ ಮಾರ್ಕ್ಸಿಸ್ಟ್ ಅಥವಾ ಕಮ್ಯುನಿಸ್ಟ್ನವ್ರಿಗೆ ಸಹಾಯ ಆಗುತ್ತೆ ನೋಡ್ತೇವೆ. ಅವ್ರು ಹೇಳುವಂಥದ್ದು ಇದೆ, ನಮ್ಮಲ್ಲಿ ಯಾರು ಐಶ್ವರ್ಯವಂತರು ಇರಬಾರ್ದು, ಬಡವರು ಇರಬಾರ್ದು. ಅದು ದೇವರ ನಿಯಮ ಹಾಗಿಲ್ಲ. ದೇವರು ಕೆಲವರನ್ನು ಬಡವರನ್ನಾಗಿ ಇಡಬಹುದು, ದೇವರು ಕೆಲವರನ್ನು ಐಶ್ವರ್ಯವಂತರಾಗಿ ಇಡಬಹುದು, ತನ್ನ ಉದ್ದೇಶಕ್ಕೋಸ್ಕರ ಆತನು ಕೆಲಸ ಮಾಡುವುದು. ಆದರೆ ಇಲ್ಲಿ ಬರುವಾಗ ಕೃಪೆ ಕಾಲದಲ್ಲಿ ಪೌಲನು ಚರ್ಚೆಗೆ ಹೇಳುವಂತ ನೋಡುವಾಗ ಇಲ್ಲಿ ಆತನ ಹೇಳ್ತಾನೆ, ನಿಮ್ಮಲ್ಲಿರುವಂಥದ್ದು ಮಾರಿ ಕಳತನ ಮಾಡೋನಿಗೆ ನೀವೆಲ್ಲ ಹೆಲ್ಪ್ ಮಾಡಿ ಅವ್ನು ಕಳತನ ಮಾಡಲಾರ್ದಂಗೆ ನಿಮ್ಮಲ್ಲಿರುವಂಥದ್ದು ಮಾರಿ ಅವ್ರಿಗೆ ಕೊಡ್ರಿ ಅಂತ ಹೇಳ್ತಲ್ಲ. ಬದಲಾಗಿ ಆತನ ಹೇಳ್ತದ್ದು, ಕಳವು ಮಾಡೋದ ಮೇಲೆ ಕಳವು ಮಾಡೋದಿಲ್ಲ. ಕಳವು ಮಾಡುವಂಥವನೇ ನಾನು ಇವಾಗ ಅಪ್ಪಣೆ ಕೊಡ್ತಿದ್ದೇನೆ, ಕಳವು ನೀನು ಮುಂದುವರಿಸಿದ್ರೆ ಇಂಥ ಶಿಕ್ಷೆ ಆಗುತ್ತೆ, ದೇವರು ತೀರ್ಪು ಕೊಡ್ತಾನೆ, ಹಾಗಿದೆ ಹೇಗೆ ಹೇಳ್ತಲ್ಲ. ಬದಲಾಗಿ ಆತನ ಹೇಳೋದು, ಕಳವು ಮಾಡುವ ನಿನ್ನ ಮೇಲೆ ಕಳವು ಮಾಡಿದ್ರೆ ಕೈಯಿಂದ ಕೆಲಸ ಮಾಡಲಿ. ಮತ್ತು ಅದ್ರ ಜೊತೆಗೆ ಆತ ಹೇಳುತ್ತೆ ಏನಂದ್ರೆ, ಇದರಿಂದ ಇನ್ನೊಬ್ಬರಿಗೆ ನೀವು ಹೆಲ್ಪ್ ಮಾಡೋಕ್ಕೆ ಸಾಧ್ಯತೆ. ಕ್ರಿಸ್ತನ ದೇಹದ ಅಂಗಗಳಿಗೆ, ಕ್ರಿಸ್ತನ ದೇಹದಲ್ಲಿರುವಂಥ ಇನ್ನೊಬ್ಬ ಸಹೋದರನಿಗೆ ನಾವು ಸಹಾಯ ಮಾಡೋದಕ್ಕೋಸ್ಕರ ನಾವು ಕೆಲಸ ಮಾಡೋದಕ್ಕೆ. ಮತ್ತು 21ನೇ ವಚನದಿಂದ ಮುಂದೆ ನೋಡ್ತೇವೆ, ನೀವು ನಿಮ್ಮ ಬಾಯೊಳಗಿನಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಆದರೆ ಭಕ್ತಿಯನ್ನು ವೃದ್ಧಿ ಮಾಡುವಂತ ಒಳ್ಳೆ ಮಾತಿದ್ದರೆ ಕೇಳುವರ ಹಿತಕ್ಕಾಗಿ ಅದನ್ನು ಆಡಲಿ. ಅದು ಹೇಳೋ ತಕ್ಷಣ ಆಜ್ಞಾಪನೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಕೊನೆಗೆ ಬರುವಾಗ ವೈಯಕ್ತಿಕವಾಗಿ ಕೆಲಸ ಮಾಡಲಾರಿರುವಂಥದ್ದು, ಕೆಲಸ ಮಾಡುವಂಥದ್ದು, ಕಳವು, ಸುಳ್ಳು ಇವೆಲ್ಲ ಬೇರೆ ವಿಷಯ. ಆದರೆ ವೈಯಕ್ತಿಕವಾಗಿ ನಾವು ಮಾಡುವಾಗ ನಮ್ಮ ಮಾತುಗಳೇ ಆಗಿಲ್ಲ. ಇನ್ನೊಂದು ಕಡೆ ಪೌಲ ಹೇಳ್ತಾನೆ, ನಮ್ಮ ಮಾತುಗಳು ಸುವಾರ್ತೆ ಅಂತಿರಲಿ, ಇತರರಿಗೆ ಕತ್ತಲಿರುವಂಥವ್ರಿಗೆ ಬೆಳಕಿಗೆ ನಡೆಸುವಂಥ ಮಾತುಗಳು ನಮ್ದಾಗಿರಲಿ. ನಾವು ಅನೇಕ ಸಾರಿ ಹಾಗೆ ಮಾಡಲ್ಲ. ನಾವು ಸ್ವಂತದನ್ನು ನಾವು ಹೇಳ್ತಿರ್ತೇವೆ, ಒಂದು ಇರುವಿಕೆಯನ್ನು ನಾವು ಹೆಚ್ಚಿಸ್ಕೊಳ್ತೇವೆ, ಅಥವಾ ನಾವು ಇಷ್ಟಪಡುವಂಥವ್ರು ನಾವು ಹೊಗಳ್ತೇವೆ. ಆದರೆ ಇಲ್ಲಿ ನೋಡುವಾಗ ಮಾತು ಯಾವಾಗಲೂ ಇತರರ ಹಿತ, ಸಭೆ ಮತ್ತೆ ನೋಡ್ತೇವೆ ಇತರ ದೇಹದ ಅಥವಾ ದೇಹದ ಇತರ ಅಂಗಾಂಗಕ್ಕೆ ಅಭಿವೃದ್ಧಿ ಆಗುವಂತೆ ಆ ಮಾತಾಗಿರ್ಬೇಕು. ಅವಾಗ ಅಂದರೆ ಎಲ್ಲ ಇರುವುದರಿಂದ ಮಧ್ಯದಲ್ಲಿ ಆತ ಹೇಳ್ತಾನೆ, ಇದರಿಂದ ನೀವು ಏನಂತಾರೆ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ನಂತರದಲ್ಲಿ 31ನೇ ವಚನ ಹೇಳ್ತಾನೆ, ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಾ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿ. 2 ಕೊರಿಂಥಿಯರ 2ನೇ 10ನೇ ವಚನ ನೋಡ್ತೇವೆ. 2 ಕೊರಿಂಥಿಯರ 2ನೇ 10ನೇ ವಚನ, ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸ್ತೇನೆ. ಯಾಕಂದ್ರೆ ನಾನು ಯಾವುದನ್ನಾದರೂ ಮನ್ನಿಸಿದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದನು.